ಹುಬ್ಬಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದೆಯಲ್ಲ, ನೆನೆಸ್ಕೊಂಡ್ರೆ ಭಯ ಆಗುತ್ತೆ. 5 ವರ್ಷದ ಕಂದನನ್ನು ಮನೆಯಿಂದ ಎತ್ತಾಕೊಂಡು ಹೋಗಿ ಪಾಳು ಬಿದ್ದಂಥ ಕಟ್ಟಡದಲ್ಲಿ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಆ ಮಗು ಕಿರಿಚಾಡಿದಂಥ ಸಂದರ್ಭದಲ್ಲಿ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ ಈತ. ಅದಾದ ನಂತರವೇ ಆ ಪಾಳು ಬಿದ್ದ ಕಟ್ಟಡದಲ್ಲಿ ಮಗುವಿನ ಶವ ಏನು ಸಿಗುತ್ತಲ್ಲ, ಅಲ್ಲಿಗೆ ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ. ಈ ಪಾಪಿ ಯಾರು ಅಂತ ಹೇಳಿ ಇಡೀ ಮನುಕುಲವೇ ತಲೆ ತಗ್ಗಿಸುವಂಥ ಘಟನೆ ಇದು. ಇಡೀ ಮನುಕುಲವೇ ಇಂಥ ಘಟನೆಗಳು ನಮ್ಮ ಸಮಾಜದಲ್ಲಿ ನಡೀತಾ ಇದ್ದಾವಲ್ಲ, ಎಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋ ಪ್ರಶ್ನೆಯೂ ಕೂಡ ಮೂಡುತ್ತೆ ಒಮ್ಮೊಮ್ಮೆ. ಯಾಕೆ ಹಿಂಗಾಗ್ತಾ ಇದೆ? ಅದರಲ್ಲೂ ಮಕ್ಕಳನ್ನೂ ಬಿಡ್ತಾ ಇಲ್ಲ ಕಾಮುಕರು ಅಂತ ಅಂದಾಗ ನಿಜಕ್ಕೂ ನೋವಾಗುತ್ತೆ, ರಕ್ತ ಕುದಿಯುತ್ತೆ. ಇಂಥ ಘಟನೆಗಳಾದಾಗ ಇನ್ನೂ ಸರಿಯಾಗಿ ಕಣ್ಣೇ ಬಿಟ್ಟಿಲ್ಲ ಮಗು, ಅದು ಮನೆ ಮುಂದೆ ಆಟ ಆಡ್ಕೊಂಡು ಕೂತಿದೆ. ಆ ಮಗುವನ್ನ ಎತ್ಕೊಂಡು ಹೋಗ್ತಾನಾತ, ರೇಪ್ ಮಾಡೋದಕ್ಕೆ ಮುಂದಾಗ್ತಾನೆ. ಆ ಮನಸ್ಸಾದ್ರೂ ಹೆಂಗೆ ಬರುತ್ತೆ ಅಂತ. ಇದು ಸಾಮಾನ್ಯ ಮನುಷ್ಯರಿಂತ ಎಲ್ಲ ಕೆಲಸ ಮಾಡಲ್ಲ. ಸೈಕೋ ಆತ, ಸೈಕೋಪಾತ್, ಕಾಮುಕ ರಾಕ್ಷಸ ಆತ. ಅಷ್ಟೆಲ್ಲ ಮಾಡಿ ಭಯನೇ ಇಲ್ಲ ಆತನಿಗೆ. ಕೊಲೆ ಮಾಡಿದಾನಾತ, ಒಂದು ಮಗುನ ಕೊಲೆ ಮಾಡಿ, ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದಲ್ಲದೆ ಅರೆಸ್ಟ್ ಮಾಡೋದಕ್ಕಂತ ಬಂದಂತ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಪೊಲೀಸರ ಮೇಲೆ ಹೆಂಗೆ ಹೊಡೆದಿದ್ದಾನೆ ಅಂತ ಅಂದ್ರೆ, ಪಾಪ ಕಾರ್ನಲ್ಲಿ ಬಂದು ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದಾರೆ ಅವರು, ಎನ್ಕೌಂಟರ್ ಮಾಡಿ ಹಂಗೆ ಹೊಡೆದಿದ್ದಾನೆ ಅವ್ರನ್ನ. ಜಸ್ಟ್ ಇಮ್ಯಾಜಿನ್, ಪೊಲೀಸ್ನವ್ರಿಗೆ ಹೆದರೋ ಮನುಷ್ಯನ ಆತ, ಕಾನೂನಿಗೆ ಭಯ ಪಡುವಂತ ಮನುಷ್ಯನ ಆತ. ಇದನ್ನೆಲ್ಲ ನೋಡ್ತಾ ಇದ್ರೆ ಇಂಥವ್ರಿಗೆ ಏನು ಶಿಕ್ಷೆ ಆಗಬೇಕು ಅದು ಆಗಲೇಬೇಕು, ಅದು ಆಗಿದೆ. ಈಗ ಇಡೀ ಹುಬ್ಬಳ್ಳಿಯನ್ನೇ ಬೆಚ್ಚಿ ಬೀಳಿಸಿದ್ದಂಥ ಘಟನೆ ಇದು. ಇಡೀ ಹುಬ್ಬಳ್ಳಿಯನ್ನೇ, ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದ್ದಂಥ ಘಟನೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ರಿಪೋರ್ಟರ್ ಮಲ್ಲಿಕ್. ಈ ಘಟನೆ ಇದೆಯಲ್ಲ, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರುವಂಥ ಒಂದು ಪ್ರಕರಣ ಇದು. ಯಾಕೆ ಅಂತ ಹೇಳಿದರೆ, ಆ ಮಗುವನ್ನು ಎತ್ಕೊಂಡು ಹೋಗಿ ರೇಪ್ ಮಾಡುವಂಥ ಸಂದರ್ಭದಲ್ಲಿ ಮಗು ಕಿರ್ಚಾಡಿದ್ದಕ್ಕೆ ಕೊಲೆ ಮಾಡ್ತಾನೆ. ಅದಾದ ನಂತರ ಪೊಲೀಸ್ನವರು ಅರೆಸ್ಟ್ ಮಾಡೋದಕ್ಕಂತೂ ಹೋದಂಥ ಸಂದರ್ಭದಲ್ಲಿ ಅವರ ಮೇಲೇನೋ ಹಲ್ಲೆ ಮಾಡಿದ್ದಾನೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ, ಖಂಡಿತವಾಗ್ಲು ಏನು, ಇಂದು ಬೆಳಗಿನ ಜಾವ 11 ಗಂಟೆ ಸುಮಾರಿಗೆ ಈ ಘಟನೆ ನಡೀತು. ಮನೆಯ ಅಂಗಳದಲ್ಲಿ ಆಟ ಆಡ್ತಕ್ಕಿರ್ತಂತ ಒಂದು 5 ವರ್ಷದ ಬಾಲಕಿಯನ್ನ, ಏನು ಕೂಲಿ ಕಾರ್ಮಿಕ ಕೆಲಸಕ್ಕೆ ಹುಬ್ಬಳ್ಳಿಗೆ ಆಗಮಿಸಿದ್ರು ಕೊಪ್ಪಳ ಮೂಲದ ಯಲಬುರ್ಗಾ ಗ್ರಾಮದ ದಂಪತಿಯ 2ನೇ ಮಗುವನ್ನ ಈತ ಏನ್ ಮಾಡ್ತಾನೆ, ಚಾಕ್ಲೇಟ್ನ ಒಂದು ಆಸೆಯನ್ನ ತೋರಿಸಿ ಆ ಮಗುವನ್ನ ಎತ್ಕೊಂಡು ಹೋಗ್ತಾನೆ. ಎತ್ಕೊಂಡು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತ ಒಂದು ಪಾಳು ಬಿದ್ದ ಮನೆಯಲ್ಲಿ ಒಂದು ಅತ್ಯಾಚಾರಕ್ಕೆ ಯತ್ನ ಮಾಡಿ ಮಗು ಕಿರಿಸ್ತಕ್ಕಿಂತ ಸಂದರ್ಭದಲ್ಲಿ ಅವರ ಕತ್ತನ್ನ ಹಿಚಕಿ ಕೊಲೆ ಮಾಡಿರ್ತಾನೆ. ಕೂಡಲೇ ಈ ಬಗ್ಗೆ ಕಾರ್ಯಪ್ರವೃತ್ತರಾದಂತ ಪೊಲೀಸರು ಮಗುವಿನ ರಕ್ಷಣೆಯನ್ನ ಮಾಡ್ಲಿಕ್ಕೆ ವಿಫಲ ಆದ್ಮೇಲೆ ಆಸ್ಪತ್ರೆಗೆ ಮಗುವನ್ನ ದಾಖಲಿಸ್ತಾರೆ. ಅಲ್ಲಿ ಮಗು ಅಸುನೀಗಿದೆ ಎಂದು ತಿಳಿದ ಮೇಲೆ 5 ತಂಡಗಳನ್ನ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಸೂಚನೆ ಮೇರೆಗೆ ತಯಾರು ಮಾಡಲಾಗತ್ತೆ. ಈ 5 ತಂಡಗಳನ್ನ ಡಿಸಿಪಿ ರವೀಶ್ ಅವರು ನಿಯಂತ್ರಣದಲ್ಲಿ ಇಟ್ಕೋತಾರೆ. ಓರ್ವ ಎಸಿಪಿ ಹುಬ್ಬಳ್ಳಿ ನಗರದಲ್ಲಿ ಬೀಡು ಬಿಟ್ಟಿದ್ರೆ, ಇನ್ನೋರ್ವ ಎಸಿಪಿ ನೇತೃತ್ವದಲ್ಲಿ ಹುಬ್ಬಳ್ಳಿ ಸುತ್ತಮುತ್ತ ನಾಕಾಬಂದಿಯನ್ನ ಹಾಕಲಾಗುತ್ತೆ. ಅದಾದ ಮೇಲೆ ಸಂಜೆ ಸುಮಾರಿಗೆ ಆರೋಪಿ ಹುಬ್ಬಳ್ಳಿ ಹೊರವಲಯದಲ್ಲಿ ಇರ್ತಕ್ಕಂಥ ತಾರ್ಯಾಳ ಬ್ರಿಡ್ಜ್ ಎನ್ನುವ ಸ್ಥಳದಲ್ಲಿ ಒಂದು ಪಾಳು ಬಿದ್ದ ಮನೆಯಲ್ಲಿ ಅವಿತು ಕೂತಿದ್ದಾನೆ ಅನ್ನುವ ಮಾಹಿತಿ ಪೊಲೀಸರಿಗೆ ಲಭ್ಯವಾಗುತ್ತೆ. ಈ ಸಂದರ್ಭದಲ್ಲಿ ಒಂದು ತಂಡ, ಓರ್ವ ಮಹಿಳಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಆ ತಂಡ ಆರೋಪಿಯನ್ನ ಹಿಡಿಯಲಂತ ಹೋಗುತ್ತೆ. ಈ ಸಂದರ್ಭದಲ್ಲಿ ಮನೆಯಿಂದ ಅವರ ಮೇಲೆ ಕಲ್ಲು ತೂರಾಟವನ್ನ ನಡೆಸ್ತಾನೆ. ಜೊತೆಗೆ ಸಿಬ್ಬಂದಿ ಏನಿರ್ತಾರೆ 2 ಪೊಲೀಸ್ ಕಾನ್ಸ್ಟೇಬಲ್ಗಳ ಮೇಲೆಯೂ ಕೂಡ ಹಲ್ಲೆಯನ್ನ ಮಾಡ್ತಾನೆ. ಇದಾದ ಮೇಲೆ ತಮ್ಮ ಆತ್ಮರಕ್ಷಣೆಗಾಗಿ ಪೊಲೀಸರು ಏರ್ ಫೈರ್ ಮಾಡ್ತಾರೆ, ಮತ್ತೊಂದು ಫೈರ್ ನ ಮಾಡ್ತಾರೆ. ಆದ್ರೂ ಕೂಡ ಆರೋಪಿ ತನ್ನ ಉಪಟಳವನ್ನ ನಿಲ್ಲಿಸೋದಿಲ್ಲ. ಸೈಕೋಪಾತ್ ಅಂತ ಈತನ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅನಿವಾರ್ಯವಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ತಮ್ಮ ಆತ್ಮರಕ್ಷಣೆಗೋಸ್ಕರ ಗುಂಡನ್ನ ಚಲಾಯಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಪೊಲೀಸ್ ಗುಂಡು ಆರೋಪಿಯ ಎದೆಯನ್ನ ಸೀಳಿ ಹೋಗುತ್ತೆ. ಆಗ ಆರೋಪಿ ಕುಸಿದು ಬೀಳ್ತಾನೆ. ತದನಂತರ ಆತನ ರಕ್ಷಣೆ ಮಾಡಬೇಕು ಅನ್ನುವ ಕಾರಣಕ್ಕೆ ಅದನ್ನ ಕಿಮ್ಸ್ಗೆ ಸಾಗಿಸಿದ್ರು ಕೂಡ ಅದಾಗಲೇ ಅವನು ಉಸಿರು ನಿಲ್ಲಿಸಿರುವುದು ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಹುಬ್ಬಳ್ಳಿಯಲ್ಲಿ ಈ ದಿನ ನಡೆದ ಘಟನೆ ತುಂಬಾನೇ ಆಕ್ರೋಶಕ್ಕೆ ಕಾರಣವಾಗಿತ್ತು. ವಿವಿಧ ಸಂಘಟನೆಗಳು, ರಾಜಕೀಯ ನಾಯಕರು ಎಲ್ಲರೂ ಕೂಡ ಈ ಘಟನೆಯನ್ನ ಒಂದು ಕ್ರಮವನ್ನ ಖಂಡಿಸಿದ್ರು. ಮತ್ತು ಆ ಮಗುವಿಗೆ ಒಂದು ನ್ಯಾಯ ಸಿಗಬೇಕು, ಆ ಆರೋಪಿಗೆ ತಕ್ಕ ಶಿಕ್ಷೆ ಆಗಬೇಕು, ಕಾನೂನಾತ್ಮಕವಾಗಿಯೇ ಶಿಕ್ಷೆ ಆಗಲಿ ಅನ್ನುವ ಒಂದು
ಇದು ಕೂಡ ವ್ಯಕ್ತವಾಗಿತ್ತು. ಆದ್ರೆ ಆರೋಪಿಯ ಉಪಟಳ, ಆತನ ಸೈಕೋಪಾತ್, ಆತನ ಜೀವವನ್ನೇ ತೆಗೆದಿದೆ. ಇನ್ನೊಂದು ಹೆಣ್ಣು ಮಗುವಿನ ಜೀವ ತೆಗೆದಂತ ಆರೋಪಿಗೆ ತಕ್ಕ ಶಿಕ್ಷೆ ಆಗಿದೆ ಅಂತೇಳಿ ಸಾರ್ವಜನಿಕರು ಎನ್ ಶಶಿಕುಮಾರ್ ಅವರ ಮೇಲೆ ಹರ್ಷೋದ್ಗಾರ ವ್ಯಕ್ತಪಡಿಸಿದ್ರೆ, ಮತ್ತೊಂದು ಕಡೆ ಈಗ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಕ್ಕು ಮೃತ ಬಾಲಕಿ ಏನಿದ್ದಾಳೆ ಅವ್ರಿಗೆ ನ್ಯಾಯ ಕೂಡ ದೊರಕದಂತಾಗಿದೆ. ಇನ್ನೂ ಕೂಡ ಪೊಲೀಸ್ ಕಾರ್ಯಾಚರಣೆ ನಡೀತಾ ಇದೆ. ಈಗ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಶಶಿಕುಮಾರ್ ಜೊತೆಗೆ ಇಬ್ಬರು ಡಿಸಿಪಿಗಳು, ಇಬ್ಬರು ಎಸಿಪಿಗಳು ಮತ್ತು ಹಲವು ಇನ್ಸ್ಪೆಕ್ಟರ್ಗಳು ಮುಖಾಮ್ ಹೂಡಿದ್ದು ಆರೋಪಿಯ ಶವ ಪರೀಕ್ಷೆನ ನಡೆಸ್ತಾ ಇದ್ದಾರೆ ಮತ್ತು ಗಾಯಾಳುಗಳಾಗಿರ್ತಕ್ಕಂಥ ಪೊಲೀಸರಿಗೆ ಕೂಡ ತುರ್ತು ಅಲ್ಲ ಮಲ್ಲಿಕ್, ಈ ಕಾಮ ಕ್ರಿಮಿ ಇದಾನಲ್ಲ ಈತ, ಈಗ ಸತ್ತು ಹೋಗಿದ್ದಾನೆ ಈತ, ಪೊಲೀಸ್ನವ್ರ ಮೇಲೇನೆ ಹಲ್ಲೆ ಮಾಡಿದಾನಲ್ರಿ. ಅವ್ರ ಪರಿಸ್ಥಿತಿ ಹೆಂಗಿದೆ? ಪೊಲೀಸ್ನವ್ರದ್ದು ಹೆಂಗ್ ಗಾಯಗೊಂಡಿದ್ದಾರೆ ಅವರು? ಸದ್ಯಕ್ಕೆ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಅವರಿಗೂ ಕೂಡ ಗಂಭೀರ ಗಾಯ ಆಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ವೈದ್ಯರು ಕೂಡ ಹೆಲ್ತ್ ಬುಲೆಟಿನ್ ಇದುವರೆಗೂ ಕೂಡ ಹೊರಡಿಸಿಲ್ಲ. ಇಂದು ಸಂಡೇ ಆಗಿರೋದ್ರಿಂದ ನುರಿತ ವೈದ್ಯರು ಕೂಡ ಆಸ್ಪತ್ರೆಯಲ್ಲಿ ಇಲ್ಲ. ಹೆಚ್ಚಿನ ವೈದ್ಯರನ್ನ ಧಾರವಾಡದಿಂದ ಕರೆಸಲಾಗುತ್ತದೆ. ಓರ್ವ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಗಂಭೀರವಾದ ಗಾಯ ಆಗಿರೋದ್ರಿಂದ ಅವರಿಗೆ ಚಿಕಿತ್ಸೆಯನ್ನ ಪ್ರಮಾಣದಲ್ಲಿ ನೀಡ್ತಾ ಇದೆ ಮತ್ತು ಇನ್ನು ಇಬ್ಬರು ಕಾನ್ಸ್ಟೇಬಲ್ಗಳಿಗೆ ಸ್ಟೇಬಲ್ ಆಗಿದ್ದಾರೆ, ಅವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಈಗ ಮಗುವಿನ ತಂದೆ ತಾಯಿಗಳಿದಾರಲ್ಲ, ಅವರು ಮೂಲತಃ ಹುಬ್ಬಳ್ಳಿಯವರ, ಈಗ ನೀವು ಹೇಳ್ತಾ ಇದ್ರಿ ಕೊಪ್ಪಳದವರು ಅಂತ ಹೇಳಿ, ಅಂದ್ರೆ ಅಲ್ಲಿಗೆ ಯಾಕೆ ಬಂದಿದ್ರು ಅವರು? ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಗ್ರಾಮದವರು ಈ ಮಗುವಿನ ತಂದೆ ತಾಯಿ. ಈ ಮಗುವಿನ ತಂದೆ ಅವರು ಪೈಂಟರ್ ಆಗಿ ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಮತ್ತು ಆ ಮಗುವಿನ ತಾಯಿ ಒಂದು ಮನೆಯಲ್ಲಿ ಕೂಲಿ ಕೆಲಸಕ್ಕೆ ಮಾಡ್ತಾ ಇದ್ರು. ಯಾವ ಮನೆಯಲ್ಲಿ ಇವರು ಕೂಲಿ ಕೆಲಸ ಮಾಡ್ತಾ ಇದ್ರಲ್ಲ ಅಲ್ಲೇ ಆ ಮಗುವಿನ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಅಂಗಳದಲ್ಲಿ ಆಟ ಆಡ್ತಾ ಇರ್ತಾರೆ. ಸ್ಪಷ್ಟವಾಗಿ ನಮ್ಗೆ CCTV ದೃಶ್ಯಗಳಲ್ಲಿ ಕೂಡ ಮಧ್ಯಾಹ್ನ ನಮ್ಮ ಸುದ್ದಿಯಲ್ಲಿ ತೋರಿಸಿದ್ವಿ. ಮಗುವಿನ 2-3 ಸಾರಿ ಆತ ಮಾತನಾಡ್ಸಕ್ಕೆ ಯತ್ನ ಮಾಡ್ತಾನೆ, ಮತ್ತೆ ಚಾಕ್ಲೇಟ್ ಕೊಡ್ತೀನಿ ಬಾ ಅಂತ ಹೇಳ್ತಾನೆ. ಮಗು ಓಡ್ ಹೋಗುತ್ತೆ. ಅದಾದ ಮೇಲೆ ಒಂದೇ ಸಾರಿ ಮಗುವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಎಳೆದೋಗ್ಬಿಡ್ತಾನೆ. ಈ ಸಂದರ್ಭದಲ್ಲಿ ಯಾರು ಕೂಡ ಮನೆ ಹೊರಗಡೆ ಗಮನಿಸಿರೋದಿಲ್ಲ. ಮನೆ ಒಳಗಡೆ ಜನರು ಇರ್ತಾರೆ, ಹೊರಗಡೆ ಮಗು ಆಟ ಆಡ್ತದೆ ಅಂತ ಸುಮ್ಮನೆ ಒಂದು ಮೈ ಬರ್ತಿರ್ತಾರೆ. ಒಂದು ಸಣ್ಣ ಘಟನೆ ಸಾಕಷ್ಟು ಭಯ ಬೀಳಿಸಿತ್ತು. ಖಂಡಿತವಾಗ್ಲೂ ಹುಬ್ಬಳ್ಳಿಯ ಅಶೋಕನಗರ ಪೊಲೀಸ್ ಠಾಣೆ ವ್ಯಾಪ್ತಿ ಏನಿದೆ, ತುಂಬಾ ಸ್ಥಿತಿವಂತರು ಮತ್ತೆ ವಿದ್ಯಾವಂತರು, ಯಾವುದೇ ರೀತಿಯ ಸ್ಲಮ್ಗಳು ಇಲ್ಲದೆ ಇರತಕ್ಕಂತ ಏರಿಯಾ. ಇಂಥ ಏರಿಯಾದಲ್ಲಿ ಹಿಂಗಾಯ್ತಲ್ಲಪ್ಪ, ನಮ್ಮ ಮಕ್ಕಳ ರಕ್ಷಣೆ ಹೇಗೆ? ನಾವೆಲ್ಲೋ ಕೆಲ್ಸಕ್ಕೆ ಹೋಗಿರ್ತೀವಿ, ನಮ್ಮ ಮಕ್ಕಳಿಗೆ ರಕ್ಷಣೆ ಇಲ್ವಾ, ನಮ್ಮ ಕುಟುಂಬಕ್ಕೆ ರಕ್ಷಣೆ ಇಲ್ವಾ ಅಂತೇಳಿ ಮಧ್ಯಾಹ್ನ ಹೊತ್ತಿಗೆ ಸ್ಥಳೀಯ ಕಾರ್ಪೊರೇಟರ್ ಕೂಡ ಪ್ರತಿಭಟನೆ ಮಾಡಿದ್ರು. ಮತ್ತೆ ಕೇಂದ್ರ ಸಚಿವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ರು. ಅಲ್ಲದೆ ಉಸ್ತುವಾರಿ ಸಚಿವರಾದಂತವರು ಕೂಡ ಈ ಬಗ್ಗೆ ಒಂದು ಟ್ವೀಟ್ ಮಾಡುವ ಮುಖಾಂತರ ತಮ್ಮ ಆಕ್ರೋಶ ಹೊರಪಡಿಸಿ ಪೊಲೀಸರಿಗೆ ನೈತಿಕ ಬೆಂಬಲವನ್ನ ಸೂಚನೆ ನೀಡಿದ್ರು. ಆರೋಪಿಯನ್ನ ಹಿಡಿದು ಖಂಡಿತವಾಗಿ ಪೊಲೀಸರಿಗೆ ಒಂದು ಚಾಲೆಂಜಿಂಗ್ ಆಗಿತ್ತು. ಒಟ್ಟಾರೆಯಾಗಿ ಜರ್ನಿಯನ್ನ ಮುಕ್ತಾಯಗೊಳಿಸುವಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸುಮಾರು 50 ವರ್ಷಗಳ ಹಿಂದೆ ಈ ಭಾಗದಲ್ಲಿ ಒಂದು ಎನ್ಕೌಂಟರ್ ಆಗಿತ್ತು. ಅದಾದ ನಂತರ ಇದೇ ಮೊದಲ ಬಾರಿಗೆ ಒಬ್ಬ ವಿಶೇಷವಾಗಿ ಪೋಕ್ಸೋ ಪ್ರಕರಣದಲ್ಲಿ ಬೇಕಾಗಿರತಕ್ಕಂತ ಆರೋಪಿಗೆ ಗುಂಡಿಟ್ಟುರುವಂತದ್ದು ಮೊದಲಂತ ಹೇಳ್ಬೋದು. ಓಕೆ ಓಕೆ, ಥ್ಯಾಂಕ್ ಯು ಮಲ್ಲಿಕ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮಾಜಿ SP ಮೀಸೆ ನಾಗರಾಜ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಈ ವಿಚಾರ ನಿಮಗೆ ತಲುಪಿದೆ, ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೊಳ್ತೀನಿ. ಏನು ಹೇಳ್ತೀರಿ ಸರ್? ಮೊದಲಿಗೆ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ನ್ಯಾಯ ಕೊಟ್ಟಿದ್ದಾರೆ. ಆದ್ರೆ ಎಷ್ಟು ಮಟ್ಟಿಗೆ ಸರಿ ತಪ್ಪು ಅನ್ನೋದನ್ನ ಚರ್ಚೆ ಮಾಡಿದ್ರೆ ಅದು ಎಲ್ಲ ಹೋಗುತ್ತೆ. ಬಟ್ ಇಮಿಡಿಯೇಟ್ ರಿಲೀಫ್ ಅಂತೂ ಸಿಕ್ಕಿದೆ. ಓಕೆ ಸರ್, ಈ ಕಾಮುಕನಿಗೆ ಸರಿಯಾಗಿ ಶಿಕ್ಷೆ ಆಗಿದೆ ಅಂತ ಅನಿಸ್ತಿಲ್ವಾ? ಅನಿಸ್ತಾ ಇದೆ, ಅದಕ್ಕೆ ಹೇಳಿದೆ ನಾನು. ರಿಲೀಫ್ ಸಿಕ್ಕಿದೆಯಲ್ಲ. ಸರ್, ಅದರಲ್ಲೂ ಈ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ, ಈ ನಮ್ಮ ರಾಜ್ಯಕ್ಕೆ ದುಡಿಮೆಗೆ ಅಂತ ಹೇಳಿ ಬೇರೆ ಬೇರೆ ರಾಜ್ಯದಿಂದ ಬರ್ತಾರಲ್ಲ, ಈ ಬಿಹಾರು, ಅಸ್ಸಾಮು ಅಂತವರಿಂದಾನೇ, ಬೆಂಗಳೂರಲ್ಲಾಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಾಗಿರ್ಬೋದು, ಇಂಥ ಕೃತ್ಯಗಳಾಗ್ತಾ ಇರೋದು ಸರ್. ಏನು ಹಾಗೇನಿಲ್ಲ, ಐ ಕೆನಾಟ್ ಜನರಲೈಸ್. ಒಳ್ಳೆಯವರು ಇದ್ದಾರೆ ಪಾಪ, ಹೊಟ್ಟೆಪಾಡಿಗೆ ಎಷ್ಟು ಜನ ಬಂದಿದ್ದಾರೆ, ಹಾಗಂತ ನಾವು ಬ್ರ್ಯಾಂಡ್ ಮಾಡಕ್ಕಾಗಲ್ಲ. ಆದ್ರೆ ಡಿಪೆಂಡಿಂಗ್ ಆನ್ ದಿ ಕೇಸ್ ಬೇಸಿಸ್ ಮೇಲೆ ಹೋಗುತ್ತೆ ಅದು. ಸರ್, ಈಗ ಏನು ಪೊಲೀಸ್ನವರು ಕ್ರಮ ತೆಗೆದುಕೊಂಡಿದಾರಲ್ಲ, ಈ ಮುಂಚೆ ಅಂದರೆ ಎನ್ಕೌಂಟರ್ ಮಾಡಿದಾರಲ್ಲ, ಈ ಮುಂಚೆ ರೇಪ್ಗಳಾದಾಗ, ಇನ್ನೇನೋ ಕೊಲೆಗಳಾದಾಗ ಇಂಥ ಪೊಲೀಸ್ನವ್ರು ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರೆ ಇಂಥ ಘಟನೆಗಳು ಮರುಕಳಿಸ್ತಾ ಇರಲಿಲ್ಲ ಅನಿಸುತ್ತೆ. ಇಲ್ಲ, ಕ್ರೈಮ್ಗೆ ಅದೊಂದು ಸ್ಟೇ ಕೊಡಕ್ಕಾಗಲ್ಲ. ಯಾರ ಮನಸ್ಥಿತಿ ಯಾವ ಟೈಮಲ್ಲಿ ಹೇಗಿರುತ್ತೆ ಅಂತ ಯಾರು ಹೇಳಕ್ಕಾಗಲ್ಲ. ಇದು ಒಂದು ರೀತಿ ಏನು ಮನುಷ್ಯ ಇರೋ ತನಕ ಇದರ ನಡೀತಾನೆ ಇರುತ್ತೆ. ಆದ್ರೆ ಅದನ್ನ ಹತೋಟಿಯಲ್ಲಿ ಇಡ್ಬಹುದು, ಒಂದ್ ರೀತಿ ತಾಬಂದ್ನಲ್ಲಿ ತಂದು ಇಡ್ಬಹುದು. ಅದಕ್ಕೋಸ್ಕರ ಸ್ವಲ್ಪ ಕಠಿಣ ಕ್ರಮಗಳು ಆಗ್ಬೇಕಾಗತ್ತೆ. ಆತರ ಮಾಡಿದ್ದಾರೆ, ಒಳ್ಳೇದು. ಹಿಂದೆ ನಿಮ್ಗೆ ಗೊತ್ತಿದೆ, ಈ ಒಂದು
ತೆಲಂಗಾಣದಲ್ಲಿ ಒಂದಾದಾಗ ನಮ್ಮ ಹುಬ್ಬಳ್ಳಿಯವರೇ ಒಬ್ಬರು ಅಧಿಕಾರಿ ಅಲ್ಲಿದ್ರು ಕಮಿಷನರ್ ಆಗಿ. ಅವರು ಒಂದು ರೇಪ್ ಇತ್ತು, ಮರ್ಡರ್ ಮಾಡಿದವರನ್ನ ಎನ್ಕೌಂಟರ್ ಆಯ್ತು. ಆದ್ರೆ ಕೊನೆಯಲ್ಲಿ ಕೋರ್ಟ್ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕಂತ ಆಯ್ತು. ಹಾಗಾದಾಗ ಸ್ವಲ್ಪ ಬೇಜಾರಾಗುತ್ತೆ. ಅದರ್ವೈಸ್ ಈ ತರದ್ದು ಬೇಕು. ಸರ್, ನೀವು ಡ್ಯೂಟಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇಂಥ ಘಟನೆಗಳನ್ನ ಏನಾದರೂ ನೋಡಿದ್ರಾ? ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡಿದ್ರಾ ಅಂತ? ಇಂಥ ಘಟನೆ ನಮ್ಮ ಒಂದು ಕಾಲದಲ್ಲಿ ನಡೆದಿದೆ, ಆದ್ರೆ ನೈಬರ್ಹುಡ್ ಅಲ್ಲಿ ನಡೆದಿದೆ. ರಾಯದುರ್ಗ ನೈಬರ್ಹುಡ್ ಅಲ್ಲಿ ಅಕ್ಕಪಕ್ಕ ಮನೆಯವರ ಜೊತೆಲಿ ನಡೆದಿದೆ. ಹಾಗಾಗಿ ಒಂದು ಸಣ್ಣ ಮಗುಗೆ ಒಂದು 70 ವರ್ಷದ ಒಬ್ಬ ಮುದುಕ ಅಂತ ಹೇಳ್ಬೋದು, ನಮ್ಮ ವಯಸ್ಸಿನವರು ಇರ್ಬೋದು ಇವಾಗಿನ ಕಾಲದಲ್ಲಿ ಇದ್ರೆ, ಅವರು ರೇಪ್ ಮಾಡಿದ್ರು. ಆಮೇಲೆ ಅವ್ರಿಗೆ ಕನ್ವಿಕ್ಷನ್ ಆಯ್ತು. ಎಷ್ಟು ವರ್ಷ ಸರ್? ಅದು ಬಿಟ್ರೆ ಸಾರಿ, ಎಷ್ಟು ವರ್ಷ ಶಿಕ್ಷೆ ಆಯ್ತು ಅವ್ರಿಗೆ? 10 ವರ್ಷ ಆಗಿನ ಕಾಲಕ್ಕೆ ಅಷ್ಟೇ ಇದ್ದಿದ್ದು. ಈಗ ಆದ್ರೆ ಇನ್ನು ಸ್ವಲ್ಪ ಕಠಿಣ ಶಿಕ್ಷೆ ಆಗ್ತಾ ಇತ್ತು. ಆಗ IPC ನಾನು ಹೇಳೋದು 80s ಅಲ್ಲಿ ಇದು. ಈಗ ನೀವು ಅಂದಾಜು ಮಾಡ್ಬೋದು ಎಷ್ಟು ಮಟ್ಟಿಗೆ ಬೆಳೆದಿದೆ ಕಾನೂನು. ಅದರಲ್ಲಿ ಈ ಡೆಲ್ಲಿ ಇನ್ಸಿಡೆಂಟ್ ಆದ್ಮೇಲೆ ನಿಜ ಸರ್, ಆ ನಂತರದಲ್ಲಿ ಕಾನೂನನ್ನ ಬಹಳ ಬದಲಾವಣೆ ತಂದಿದ್ದಾರೆ. ಈ ಹೊಸ ಕಾನೂನಲ್ಲಂತೂ ಇನ್ನು ತೀವ್ರ ತರದ ಒಂದು ನಡವಳಿಕೆ ಇದೆ ಅದರಲ್ಲಿ. ಅದೇ ಸರ್, ಈ ರೀತಿಯಾದಂಥ ಘಟನೆಗಳು ಆಗಬಾರ್ದು ಅಂತ ಅಂದ್ರೆ ಬಹಳ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಈಗ ಎನ್ಕೌಂಟರ್ ಮಾಡಿದ್ರಲ್ಲ, ಆ ಥರ ತತ್ಕ್ಷಣ ಎನ್ಕೌಂಟರ್ ಅಂದ್ರೆ ಅದು ಯಾವ ಕಾರಣಕ್ಕೆ ಮಾಡಿದ್ದಾರೆ, ಹಿಡಿಯಕ್ ಹೋದಾಗ ಏನಾದ್ರು ರೆಸಿಸ್ಟ್ ಮಾಡಿದಾಗ ಅದಕ್ಕೆ ಸಕಾರಣ ಇರ್ಬೇಕು. ಈ ಕಾರಣಕ್ಕೆ ನಮ್ಗೆ ಎಕ್ಸ್ಟ್ರೇನಿಯಸ್ ಆಕ್ಷನ್ ತಗೊಳಕ್ ಬರೋದಿಲ್ಲ, ಎಕ್ಸ್ಟ್ರಾ ಜುಡಿಷಿಯಲ್ ಆಕ್ಷನ್ ತಗೊಳಕ್ ಬರೋದಿಲ್ಲ. ಆದ್ರೆ ತಕ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಯಾವ ಕಾರಣಕ್ಕೆ ಅವರು ರೆಸಿಸ್ಟ್ ಮಾಡಿರ್ಬೇಕು, ಇಲ್ಲ ಒಂದು ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿ ಎಸ್ಕೇಪ್ ಆಗಕ್ ನೋಡಿರ್ಬೋದು. ಹಾಗೆ ಮಾಡಿದಾಗ ದೇ ಯೂಸ್ ದಿ ಮ್ಯಾಕ್ಸಿಮಮ್ ಫೋರ್ಸ್ ಬಿಕಾಸ್ ದಿ ಕ್ರೈಮ್ ಕಮಿಟೆಡ್, ಅವರು ಅಪರಾಧ ಮಾಡಿರೋದು ಬಹಳ ಘೋರ ಅಪರಾಧ. ಹಾಗಾಗಿ ಅಲ್ಲಿ ಒಂದು ಲಿಬರ್ಟಿ ತಗೊಳ್ಬೋದು. ನೋಡಿ, ಈಗ ಹುಬ್ಬಳ್ಳಿ ಪೊಲೀಸರು ಆ ಕಾಮುಕನನ್ನ ಅರೆಸ್ಟ್ ಮಾಡೋಕ್ ಹೋದಾಗ ಅವ್ರ ಮೇಲೆ ಹಲ್ಲೆ ಮಾಡಿದಾನೆ ಸರ್ ಅವನು, ಒಬ್ಬ PSI ಮತ್ತೆ ಇಬ್ರು ಕಾನ್ಸ್ಟೇಬಲ್ಗಳ ಮೇಲೆ. ಹೌದು, ಅಂತ ಒಂದು ಸಂದರ್ಭದಲ್ಲಿ ಅವರ ಒಂದು ಪ್ರೊಟೆಕ್ಷನ್ಗೆ, ಸೆಲ್ಫ್ ಡಿಫೆನ್ಸ್ ಮೇಲೆ ಅವರು ಮಾಡಿರ್ತಾರೆ. ಅದರ್ವೈಸ್ ಇಲ್ಲಿ ಇತರ ಅಪರಾಧ ಮಾಡಿದ್ರೆ ಈ ಶಿಕ್ಷೆ ಅವರಿಗೆ ಕೊಡಕ್ಕೆ ಅಧಿಕಾರ ಇಲ್ಲ. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಎಸ್, ಇದು ನಿವೃತ್ತ ಪೊಲೀಸ್ ಅಧಿಕಾರಿ ಮೀಸೆ ನಾಗರಾಜ್ ಅವರ ಮಾತು. ಸಹಜವಾಗಿ ಅವರ ಒಂದು ಎಕ್ಸ್ಪೀರಿಯನ್ಸಲ್ಲಿ ಅವರು ಡ್ಯೂಟಿಲಿದ್ದಂಥ ಸಂದರ್ಭದಲ್ಲಿ ಇಂಥ ಘಟನೆಗಳನ್ನು ಬೇಜಾನ್ ನೋಡಿರ್ತಾರೆ. ಅವ್ರಿಗೆ ಅಷ್ಟು ಅನುಭವ ಇದೆ. SP ಆಗಿದ್ದಂಥವ್ರು ಇಂಥ ಈ ಕಾಮುಕ ವ್ಯಾಘ್ರಗಳನ್ನು, ರಾಕ್ಷಸರನ್ನು ಭಾಳಷ್ಟು ಜನ ನೋಡಿರ್ತಾರೆ. ಆದರೆ ಈಗ ಮೊದಲಿನಂತಿಲ್ಲ, ಈಗ ಕಾನೂನು ಭಾಳ ಬಿಗಿಯಾಗಿದೆ. ಆದರೂ ಕೂಡ ಇಂಥ ಘಟನೆಗಳಾಗ್ತಾವಲ್ಲ. ಒಂದು ಪುಟ್ಟ ಮಕ್ಕಳನ್ನು ಬಿಡಲ್ಲ ಅಂತ ಅಂದರೆ ಅವ್ರ ಮನಸ್ಥಿತಿಗಳು ನೋಡಿ ಹೆಂಗೆ ಹೋಗಿಬಿಟ್ಟಿದೆ ಮನಸ್ಥಿತಿ ಸಮಾಜದಲ್ಲಿ ಅಂತ ಅಂದರೆ. ನೋಡಿ, ಈ ಸೈಕೋಪಾತ್ ಇದನ್ನಲ್ಲ, ಈತನ ಹೆಸರು ರಿತೇಶ್ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಈಗ ರಿತೇಶ್ ಅಂತೆ, ಬಿಹಾರದವನು ಇವನು, 40 ವರ್ಷ ವಯಸ್ಸವನಿಗೆ. ಹೆಚ್ಚು ಕಡಿಮೆ ಇನ್ನೊಂದು ಸ್ವಲ್ಪ ವರ್ಷ ಆಗಿದ್ರೆ ಇರ್ತಾ ಇದ್ನೋ ಇಲ್ವೋ. 40 ವರ್ಷ ಆಗಿದೆ. ಜೀವನ ಕಟ್ಕೊಳ್ಳೋಕ್ಕೆ ಎಲ್ಲಿಂದಾನೋ ದೂರದಿಂದ ಬಂದಿದ್ದಾನೆ ರಾಜ್ಯದ ಹುಬ್ಬಳ್ಳಿಗೆ ಬಂದಿದ್ದಾನೆ. ಜೀವನ ಕಟ್ಕೊಳ್ಳೋದು ಬಿಟ್ಟು ಇಂಥ ಹೇಯ ಕೃತ್ಯವನ್ನು ಮಾಡಿದ್ದಾನೆ. ಈಗೇನಾದ? ಸತ್ತು ಹೋದ. ಈತ ಸಾಯೋದಲ್ಲದೆ ಆ ಬಡ ಕಾರ್ಮಿಕನ ಮಗುವನ್ನು ಕೂಡ ಕೊಂದು ಹೋಗಿದ್ದಾನೆ ಪಾಪಿ. ಪಾಪ ಅವರು ಕೂಡ ಕೊಪ್ಪಳದಿಂದ ಹುಬ್ಬಳ್ಳಿಗೆ ಜೀವನ ಕಟ್ಕೊಳ್ಳೋಕ್ಕಂತ ಬಂದಿದ್ರು. ಆ ಮಗುವಿನ ತಂದೆ ತಾಯಿ ಕೂಲಿ ಕಾರ್ಮಿಕರು ಪಾಪ. ಅವರು ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದಂತೆ ಪಾಪ ಆ ಮಗುವಿನ ತಂದೆ. ಇನ್ನು ಆ ಮಗುವಿನ ತಾಯಿ ಅವರಿವ್ರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರಂತೆ. ಹೊಟ್ಟೆ ಉರಿಯಲ್ವೇನ್ರಿ? ನೋವಾಗುತ್ತೆ. ಆದರೆ ಈ ಪ್ರಕರಣದಲ್ಲಿ ಮಾತ್ರ ಇವತ್ತೇ ತಾರ್ಕಿಕ ಅಂತ್ಯ ಆಗಿದೆಯಲ್ಲ, ಇದು ಒಂದು ಅಂತ್ಯ ಕಂಡಿದೆಯಲ್ಲ, ಇದು ಎಷ್ಟೋ ಸಮಾಧಾನ. ಸಾವನ್ನು ಸಂಭ್ರಮಿಸಬಾರದು ಅಂತ ಹೇಳ್ತಾರೆ, ಆದರೆ ಈ ಸಾವಿದೆಯಲ್ಲ, ಇದು ಎಷ್ಟೋ ಜನರಿಗೆ ಪಾಠ ಕಲಿಸುವಂಥ ಸಾವಿದು. ಪೊಲೀಸ್ನವರು ಕಣ್ಣು ಮುಚ್ಚಿ ಕುಳಿತುಕೊಳ್ಳಲ್ಲ ಅನ್ನೋದು ಗೊತ್ತಾಯಿತು ಈಗ ಭಾಳಷ್ಟು ಜನ ಕಾಮುಕರಿಗೆ.
ಬೇರೆ ಬೇರೆ ರಾಜ್ಯದಿಂದ ಬರೋದು ಯಾಕೆ? ದುಡಿಮೆಗಾಗಿ, ಹೊಟ್ಟೆಪಾಡಿಗಾಗಿ. ಅದನ್ನು ಬಿಟ್ಟು ಇಂಥ ಹೇಯ ಕೃತ್ಯವನ್ನು ಮಾಡಿಕೊಂಡು ಬೇರೆ ರಾಜ್ಯದಿಂದ ಬೇರೆ ಒಳ್ಳೆಯವರು ಬಂದಿರ್ತಾರಲ್ಲ ಅವರನ್ನು ಅನುಮಾನದ ದೃಷ್ಟಿಯಿಂದ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಅವರಿಗೆ ಕೆಲಸ ಕೊಡಬೇಕಾ ಬೇಡವಾ ಅನ್ನೋ ನಿಟ್ಟಿನಲ್ಲಿ ಅನುಮಾನ ಯೋಚನೆ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಹಾಗೆ ಎಲ್ಲಿ ಹೋಗ್ತಾರೆ ಇವರೆಲ್ಲ? ಎಷ್ಟು ಜನ ಬಂದಿಲ್ಲ ಬಿಹಾರದವರು, ಎಷ್ಟು ಜನ ಬಂದಿಲ್ಲ ಬೆಂಗಳೂರಿಗೆ, ರಾಜ್ಯಕ್ಕೆ ಅಸ್ಸಾಂನವರು, ಬೇರೆ ಬೇರೆ ರಾಜ್ಯದವರು. ಇದಿಷ್ಟು ಈವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.